ನಮಸ್ಕಾರ. ಅರಳಿ ಮರದ ಕೆಳಗೆ ದೇವರ ಗುಡಿ, ಆ ಪುಟ್ಟ ಗುಡಿಯ ಕೆಳಗಿದೆಯಾ ಸಂಪತ್ತು. ಲಕ್ಕುಂಡಿಯ ಭರಮಪಕಟ್ಟೆಯಲ್ಲಿ 7 ಕೊಪ್ಪರಿಗೆ ಚಿನ್ನ ಇರೋದು ಸತ್ಯನ? ಮಂತ್ರ ತಂತ್ರಗಳಿಂದ ನಿಧಿಗೆ ದಿಗ್ಬಂಧನ. ಆ ಜಾಗದಲ್ಲಿ ಈವರೆಗೆ ರಕ್ತಕಾರಿ ಸತ್ತವರೆಷ್ಟು? ಇದು ಈ ಹೊತ್ತಿನ ಕಂಡಿದ್ದು ಕಾಣದ್ದು. ನಾನು ಅರುಣ್ ಹೂಗಾರ್. ಲಕ್ಕುಂಡಿಯ ದೇವಾಲಯಗಳ ಸಂಪತ್ತಿನದ್ದೇ ಒಂದು ಲೆಕ್ಕ ಆದ್ರೆ ಭರಮಪ್ಪಕಟ್ಟೆಯಲ್ಲಿರೋ ನಿಧಿಯದ್ದೇ ಮತ್ತೊಂದು ಲೆಕ್ಕ. ರಾಜರು ಬಚ್ಚಿಟ್ಟಿರೋ ಚಿನ್ನಕ್ಕಿಂತ ಹೆಚ್ಚು ಸಂಪತ್ತು ಆ ಜಾಗದಲ್ಲಿದೆಯಾ? ಆಲದ ಮರದ ಬುಡದಲ್ಲಿ 7 ಕೊಪ್ಪರಿಗೆ ಚಿನ್ನ ಇರೋದು ಸತ್ಯನಾ? ಸರ್ಕಾರವೇ ಆ ಜಾಗದಲ್ಲಿ ಉತ್ಖನನ ಮಾಡಲು ಭಯ ಪಡ್ತಾ ಇರೋದ್ಯಾಕೆ? ಒಂದು ಶಾವಗಿ ಭರಮಪ್ಪ ಅಂತ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನ ಏನು ಆಕಾರ ಇಲ್ಲ, ಅಲ್ಲೊಂದು ಆಲದ ಮರದ ಕೆಳಗೆ ಒಂದು ಕಚ್ಚಾ ಕಲ್ಲು ನಾವು ನೋಡ್ಕೋತ ಬಂದೀವಿ. ಅದಕ್ಕಿಂತ ಪೂರ್ವದಲ್ಲೇ ದೇವಸ್ಥಾನ ಇತ್ತೋ ಇಲ್ಲೋ ಅದು ನಮಗೆ ಗೊತ್ತಿಲ್ಲ. ಆದರೆ ಅದರದ್ದು ಒಂದು ವಿಶೇಷತೆ ಏನೈತೆ ಅಂದ್ರೆ ಅಲ್ಲಿ ಬಹಳಷ್ಟು ಸಂಪತ್ತು, ಅಂದ್ರೆ 7 ಕೊಪ್ಪರಿಗೆ ಹೊನ್ನು ಅಲ್ಲಿ ಇದೆ ಅಂತ ಹಿರಿಯರು ಹೇಳ್ಕೊಂತ ಬಂದಾರ. ನಾವು ಅದನ್ನ ನಂಬ್ತೀವಿ. ಏನ್ ನಮ್ಮ ಲಕ್ಕುಂಡಿಯಲ್ಲಿ ಶಾವಗಿ ಭರಮಪ್ಪ ಅಂತೇಳಿ ಒಂದು ಸಣ್ಣ ದೇವಸ್ಥಾನ, ಅಂದ್ರೆ ಇಡೀ ಊರವರಲ್ಲಿ ಸಾಕಷ್ಟು ಮಂದಿ ಪೂಜೆ ಮಾಡ್ತಾರೆ. ಅಲ್ಲಿ ಸಾಕಷ್ಟು ಹಣ್ಣ ಚಿನ್ನ ಅವಳ ಎಲ್ಲ ಇದಾವೆ. ಒಂದು 7 ಕೊಪ್ಪರಿಗೆ ಸಂಪತ್ತು ಅಲ್ಲಿ ಇದೆ ಅಂತೇಳಿ ನಾವು ಮಾತ್ರ ಇದಲ್ಲ, ಎಲ್ಲ ನಮ್ಮ ಊರಿನ ಹಿರಿಯರು ಸಾಕಷ್ಟು ಅಲ್ಲಿ ಮಾತಾಡ್ತಾರೆ. ಐತಿ ಸಿಗುದಿಲ್ಲ, ಐತಿ 7 ಕೊಪ್ಪರಿಗೆ ಹೊನ್ನ ಐತಂತ್ರಿ. ಅಲ್ಲೇ ಶಾವಿ ಭರಮಪ್ಪ ನಿಧಿ ಐತಿ, ಯಾರು ನೋಡಿಲ್ಲ. ಶರ್ಪರಿ ಆಮೇಲಿಂದ ನಮ್ಮ ಅಪ್ಪಾರು ಹೇಳ್ತಾರಲ್ರಿ, ಕೋಣ ಐತಿ, ಗಟ ಶರ್ಪ್ ಐತಿ ಅಂತಂದ್ರಿ. ಅಷ್ಟು ಗೊತ್ತ್ರಿ ನಮಗೆ. ಕೇಳಾಗೈತ್ರಿ. ವಾನ್ ಬಂದು ಬಿದ್ದ ರಕ್ತ ಕಾಡಿ ಸತ್ತ ಅಂತೇಳಿ ಹೇಳ್ತಾರ್ರಿ. ನಾವೇ ಸಣ್ಣವ್ರು ಬಿಡ್ರಿ. ಲಕ್ಕುಂಡಿಯಲ್ಲಿ 101 ದೇವಾಲಯ, 101 ಬಾವಿಗಳು ಇವೆ. ಅವೆಲ್ಲವೂ 1000 ವರ್ಷಗಳಷ್ಟು ಹಳೆಯ ದೇವಾಲಯಗಳು. ಅಲ್ಲೆಲ್ಲ ಚಿನ್ನ ಇರಬಹುದು, ನಿಧಿ ಇರಬಹುದು. ಲಕ್ಕುಂಡಿಯಲ್ಲಿ ಟಂಕಸಾಲೆ ಇದ್ದಿದ್ರಿಂದ ಟಂಕಸಾಲೆ ಇದ್ದ ಜಾಗದಲ್ಲೂ ಚಿನ್ನ ಸಿಗಬಹುದು ಅನ್ನೋ ನಂಬಿಕೆ ಇದೆ. ಆದರೆ ದೇವಾಲಯಗಳು ಕೋಟೆ ಆವರಣ ಬಿಟ್ಟು ಲಕ್ಕುಂಡಿಯ ಇನ್ನೊಂದು ಸ್ಥಳದಲ್ಲಿ 7 ಕೊಪ್ಪರಿಗೆ ಚಿನ್ನ ಇದೆ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಅರಳಿ ಮರದ ಕೆಳಗೆ ದೇವರ ಗುಡಿ, ವಿಚಿತ್ರ ಶಿಲೆಗಳ ಬಳಿ ಇದೆಯಾ ಸಂಪತ್ತು. ಲಕ್ಕುಂಡಿಯ ಭರಮಪ್ಪಕಟ್ಟೆಯಲ್ಲಿ 7 ಕೊಪ್ಪರಿಗೆ ಚಿನ್ನ ಇರೋದು ಸತ್ಯನ? ಮಂತ್ರ ತಂತ್ರಗಳಿಂದ ನಿಧಿಗೆ ದಿಗ್ಬಂಧನ. ಆ ಒಂದು ಜಾಗದಲ್ಲಿ ರಕ್ತಕಾರಿ ಸತ್ತವರಷ್ಟು? ಬಂಗಾರ 100-200 ಗ್ರಾಮ್ ಅಲ್ಲ, 2 ಕೆಜಿ 3 ಕೆಜಿ ಅಲ್ಲ, 100 ಅಂದ್ರೂ ಕಡಿಮೆ ಆಗುತ್ತೆ. 7 ಕೊಪ್ಪರಿಗೆ ಬರೋಬ್ಬರಿ 7 ಕೊಪ್ಪರಿಗೆ 1 ಕೊಪ್ಪರಿಗೆಗೆ 100 ಕೆಜಿ ಬಂಗಾರ ಅಂದ್ರೂ 7 ಕೊಪ್ಪರಿಗೆಗೆ 700 ಕೆಜಿಯಷ್ಟು ಬಂಗಾರ ಲಕ್ಕುಂಡಿಯಲ್ಲಿ ಒಂದೇ ಜಾಗದಲ್ಲಿ ಇದೆಯಂತೆ. ಲಕ್ಕುಂಡಿಯಲ್ಲಿ ಸಾಕಷ್ಟು ಚಿನ್ನ ಇದೆ, ಬಂಗಾರ ಇದೆ. ಹಿಂದೊಮ್ಮೆ ಊರಲ್ಲಿ ಬಂಗಾರದ ಮಳೆಯಾಗಿತ್ತು, ಬಾಚಿಕೊಂಡವರಿಗೆ ಬಂಗಾರ ಸಿಕ್ಕಿತ್ತು ಅಂತ ಊರವರು ತಲೆಗೊಂದು ಮಾತು ಹೇಳ್ತಾ ಇದ್ದಾರೆ. ದೇವಾಲಯಗಳಲ್ಲಿ ನಿಧಿ ಇರಬಹುದು ಅಥವಾ ಇಲ್ಲದೆ ಇರಬಹುದು. ಟಂಕಸಾಲೆ ಇದ್ದಿದ್ರಿಂದ ವೀರಭದ್ರ ದೇಗುಲದ ಆವರಣದಲ್ಲಿ ನಿಧಿ ಸಿಗಬಹುದು, ಹೀಗೆ ಸಿಗಬಹುದು, ನಮಗೆ ಸರಿಯಾಗಿ ಗೊತ್ತಿಲ್ಲ. ಅಲ್ಲಿರಬಹುದು, ಇಲ್ಲಿರಬಹುದು ಅಂತ ಕೊನೆಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇರೋ ಗ್ರಾಮಸ್ಥರು ಒಂದು ಸ್ಥಳದ ಬಗ್ಗೆ ಕೇಳಿದಾಗ ಮಾತ್ರ ಎಲ್ಲರೂ ಕಣ್ಣು ದಪ್ಪಗೆ ಮಾಡ್ತಾ ಇದ್ದಾರೆ, ಹೇಳುವುದಕ್ಕೆ ಭಯ ಪಟ್ಟುಕೊಳ್ತಾ ಇದ್ದಾರೆ. ಅದೇ ಭರಮಪ್ಪಕಟ್ಟೆ.
ಲಕ್ಕುಂಡಿಯಲ್ಲಿ ಭರಮಪ್ಪ ಕಟ್ಟೆ ಅನ್ನೋ ಒಂದು ಸ್ಥಳ ಇದೆ. ಅಲ್ಲಿ ದೊಡ್ಡ ದೇವಾಲಯ ಇಲ್ಲ, ರಾಜರ ಕಾಲದ ಕೋಟೆ ಇಲ್ಲ, ಸಾವಿರಾರು ವರ್ಷಗಳ ಪ್ರಾಚ್ಯ ವಸ್ತುಗಳು, ಪುರಾತನ ಗುಹೆಗಳು ಏನೂ ಅಲ್ಲಿಲ್ಲ. ಅಲ್ಲಿರೋದು ಒಂದು ಆಲದ ಮರ. ಆ ಮರದ ಕೆಳಗೆ ಒಂದು ಸಣ್ಣ ಗುಡಿ, ಅದರಲ್ಲಿ ಒಂದಷ್ಟು ಚಿತ್ರ ವಿಚಿತ್ರ ಮೂರ್ತಿಗಳಿವೆ. ಅಷ್ಟು ಬಿಟ್ಟು ಅಲ್ಲಿ ಬೇರೇನಿಲ್ಲ. ಆದರೆ ಆ ಜಾಗ ಅಂದರೆ ಇಡೀ ಲಕ್ಕುಂಡಿ ಭಯಪಡುತ್ತೆ. ಅದರ ಹೆಸರು ಕೇಳಿದ್ರೇನೆ ಊರವರ ಕಿವಿಗಳು ನೆಟ್ಟಗೆ ಆಗುತ್ತೆ. ಐತ್ರಿ, ಅಲ್ಲಿ ಐತ್ರಿ 7 ಕೊಪ್ಪರಿಗೆ ಎಷ್ಟು ಚಿನ್ನ ಐತ್ರಿ ಅಂತ ಹೇಳ್ತಾರೆ. ಒಂದು ಶಾವಗಿ ಭರಮಪ್ಪ ಅಂತ ಒಂದು ದೇವಸ್ಥಾನ ಇದೆ. 7 ಕೊಪ್ಪರಿಗೆ ಹೊನ್ನು ಅಲ್ಲಿ ಇದೆ ಅಂತ ಹಿರಿಯರು ಹೇಳ್ಕೊಂತ ಬಂದಾರ. ನಾವು ಅದನ್ನ ನಂಬ್ತೀವಿ. ಏನು ನಮ್ಮ ಲಕ್ಕುಂಡಿಯಲ್ಲಿ ಶಾವಗಿ ಭರಮಪ್ಪ ಅಂತೇಳಿ ಒಂದು ಸಣ್ಣ ದೇವಸ್ಥಾನ, ಒಂದು 7 ಕೊಪ್ಪರಿಗೆ ಸಂಪತ್ತು ಅಲ್ಲಿ ಇದೆ ಅಂತೇಳಿ ನಾವು ಮಾತ್ರ ಇದ್ದಲ್ಲ, ಎಲ್ಲ ನಮ್ಮ ಊರಿನ ಹಿರಿಯರು ಸಾಕಷ್ಟು ಅಲ್ಲಿ ಮಾತಾಡ್ತಾರೆ. ಐತ್ರಿ, ಸಿಗುದಿಲ್ಲ. 7 ಕೊಪ್ಪರಿಗೆ ಹೊನ್ನ ಐತಂತ್ರಿ, ಅಲ್ಲೇ ಶಾವಿಗೆ ಭರಮಪ್ಪ. ಎಸ್, ಲಕ್ಕುಂಡಿಯಲ್ಲಿ ಯಾವುದೇ ಸ್ಥಳದ ಬಗ್ಗೆ ಕೇಳಿದ್ರೂ ಅಲ್ಲಿ ನಿಧಿ ಇರಬಹುದು, ಸಂಪತ್ತಿರಬಹುದು ಅಂತ ಹೇಳೋ ಜನರು ಸಾವಗಿ ಭರಮಪ್ಪ ಕಟ್ಟೆ ಬಳಿ ಕೇಳಿದ್ರೆ ಮಾತ್ರ ಖಡಾಖಂಡಿತವಾಗಿ ಅಲ್ಲಿ ನಿಧಿ ಇದೆ ಅಂತ ಹೇಳ್ತಾರೆ. ನಿಧಿ ಅಂದ್ರೆ ಒಂದು ಮಡಿಕೆಯಲ್ಲಿ ಇರುವ ನಿಧಿಯಲ್ಲ, ಕೊಪ್ಪರಿಗೆಗಳಲ್ಲಿ ಇರೋ ನಿಧಿ. ಕೊಪ್ಪರಿಗೆ ಅಂದ್ರೆ ಒಂದು ದೊಡ್ಡ ಬಾಣಲೆ ರೀತಿಯ ವಸ್ತು, ಸಾವಿರಾರು ಜನರಿಗೆ ಅಡುಗೆ ಮಾಡುವಾಗ ಬಳಸುವಂತಹ ವಸ್ತು. ಕಬ್ಬಿನ ಆಲೆ ಮನೆಗಳಲ್ಲೂ ಕಬ್ಬಿನ ರಸ ಬಿಟ್ಟು ಬೇಯಿಸಲು ಈ ಕೊಪ್ಪಿಗೆಗಳನ್ನು ಬಳಸೋರು. ಅಷ್ಟೊಂದು ದೊಡ್ಡ ಕೊಪ್ಪರಿಗೆಗಳಲ್ಲಿ 7 ಕೊಪ್ಪರಿಗೆ ಚಿನ್ನ ಲಕ್ಕುಂಡಿಯ ಸಾವಗಿ ಭರಮಪ್ಪ ಕಟ್ಟೆಯಲ್ಲಿ ಇದೆಯಂತೆ. ಭರಮಪ್ಪ ಕಟ್ಟೆ ಲಕ್ಕುಂಡಿಯಲ್ಲಿ ಅಪಾರ ಪ್ರಮಾಣದ ನಿಧಿ ಇದೆ ಅಂತ ಜನರು ಹೇಳ್ತಾ ಇರೋ ಜಾಗ. ಅದು ನೋಡೋದಕ್ಕೆ ನಿಧಿ ಇರೋ ಜಾಗದ ರೀತಿಯೇ ಕಾಣೋದಿಲ್ಲ. ನೀವು ದೃಶ್ಯಗಳಲ್ಲಿ ನೋಡಬಹುದು ಒಂದು ಆಲದ ಮರ. ಆ ಮರ ಸಹ ತುಂಬಾ ಹಳೆಯ ಮರದ ರೀತಿ ಕಾಣೋದಿಲ್ಲ. ಆ ಮರದ ಪಕ್ಕದಲ್ಲೆಲ್ಲ ಹೊಲ ಇದ್ದು ಅದನ್ನ ರೈತರು ಉಪಯೋಗ ಮಾಡ್ತಾ ಇದ್ದಾರೆ. ಆದರೆ ಆ ಮರದ ಕೆಳಗೆ ಇರೋ ಗುಡಿಯ ಜಾಗವನ್ನು ಮಾತ್ರ ಉಳುಮೆ ಮಾಡದೆ ಹಾಗೆ ಬಿಡಲಾಗಿದೆ. ಆ ಗುಡಿ ಮತ್ತು ಮರ ಇರೋ ಜಾಗ ದಿಬ್ಬದ ರೀತಿಯಲ್ಲಿದೆ. ಅದು ನೂರಾರು ವರ್ಷಗಳಿಂದ ಅದೇ ರೀತಿ ಇದೆ ಅಂತ ಜನರು ಹೇಳ್ತಾ ಇದ್ದಾರೆ. ಅಲ್ಲಿರೋ ಪುಟ್ಟ ಗುಡಿಯಲ್ಲಿ ಜನರು ಆಗಿಂದಾಗೆ ಪೂಜೆ ಮಾಡ್ತಾರೆ, ದೀಪ ಹಚ್ಚಿ ಬರ್ತಾರೆ. ಮರದ ಕೆಳಗೆ ಇರೋ ಪುಟ್ಟ ಗುಡಿಯ ಮುಂದೆ ಒಂದಷ್ಟು ಶಿಲೆಗಳ ಮೂರ್ತಿಗಳಿವೆ. ಗುಡಿಯ ಪಕ್ಕದಲ್ಲಿ ಒಂದು ವಿಚಿತ್ರವಾದ ಕಲ್ಲು, ಅದರ ಪಕ್ಕದಲ್ಲಿ ಒಂದು ಸಣ್ಣದಾದ ಮೂರ್ತಿ, ಅದರ ಪಕ್ಕದಲ್ಲಿ ಹೊರಳು ಕಲ್ಲಿದೆ. ಅಲ್ಲಿರೋ ಕಲ್ಲುಗಳಿಗೆ ಒಂದೊಂದು ಸಂಬಂಧವೇ ಇಲ್ಲ. ಯಾರು ಯಾಕಾಗಿ ಅಲ್ಲಿ ಆ ಕಲ್ಲುಗಳನ್ನು ಇಟ್ಟರು ಅನ್ನೋದು ಗೊತ್ತಿಲ್ಲ. ಆ ಗುಡಿಯ ಕೆಳಗೆ ಕಟ್ಟೆ ರೀತಿ ಇದ್ದು ಅದರಲ್ಲೇ 7 ಕೊಪ್ಪರಿಗೆ ನಿಧಿ ಇದೆ ಅಂತ ಜನರು ನಂಬಿದ್ದಾರೆ. ಆಸ್ತಿಕರು, ನಾಸ್ತಿಕರು, ಹಿರಿಯರು, ಕಿರಿಯರು ಎಲ್ಲರೂ ಸಹ ಭರಮಪ್ಪ ಕಟ್ಟೆ ಬಳಿ ನಿಧಿ ಇದೆ ಅಂತ ಹೇಳ್ತಾರೆ. ಅಷ್ಟು ಜನ ನಿಧಿ ಇದೆ ಅಂತ ಸುಳ್ಳು ಹೇಳಲು ಸಾಧ್ಯವಿಲ್ಲ. ಅವರಿಗೆ ಅವರ ಅಪ್ಪಂದಿರು, ತಾಯಂದಿರು ಸಹ ಆ ಜಾಗದಲ್ಲಿ ನಿಧಿ ಇದೆ ಅಂತ ಹೇಳಿಕೊಂಡು ಬಂದಿದ್ದಾರಂತೆ. ಹಾಗಾಗಿ ಅಲ್ಲಿ ನಿಧಿ ಇದೆ ಅಂತ ಲಕ್ಕುಂಡಿ ಜನರು ಬಲವಾಗಿ ನಂಬಿದ್ದಾರೆ. ದೇವಾಲಯಗಳನ್ನು ಕಟ್ಟಿಸಿದವರು ರಾಜರು ಬಚ್ಚಿಟ್ಟಿರೋ ಚಿನ್ನಕ್ಕಿಂತ ಭರಮಪ್ಪ ಕಟ್ಟೆಯಲ್ಲಿರೋ ಚಿನ್ನವೇ ಜಾಸ್ತಿ ಅನ್ನೋದು ಗ್ರಾಮಸ್ಥರ ಅಭಿಪ್ರಾಯ ಆಗಿದೆ. ಆ ಒಂದು ಲೈನ್ ನಾವು ಮುಂದುವರಿಬೇಕಂದ್ರೆ ಏನು ನಮ್ಮ ಲಕ್ಕುಂಡಿಯಲ್ಲಿ ಶಾವಗಿ ಭರಮಪ್ಪ ಅಂತೇಳಿ ಒಂದು ಸಣ್ಣ ದೇವಸ್ಥಾನ, ಅಂದರೆ ಇಡೀ ಊರವರು ಅಲ್ಲಿ ಸಾಕಷ್ಟು ಮಂದಿ ಪೂಜೆ ಮಾಡ್ತಾರೆ. ಅಲ್ಲಿ ಸಾಕಷ್ಟು ಹೊನ್ನ, ಚಿನ್ನ, ಹವಳ ಎಲ್ಲ ಇದಾವೆ. ಒಂದು 7 ಕೊಪ್ಪರಿಗೆ ಸಂಪತ್ತು ಅಲ್ಲಿ ಇದೆ ಅಂತೇಳಿ ನಾವು ಮಾತಾಡಿದ್ದಲ್ಲ, ಎಲ್ಲ ನಮ್ಮೂರಿನ ಹಿರಿಯರು ಸಾಕಷ್ಟು ಅಲ್ಲಿ ಮಾತಾಡಿ ಏನೋ ಹಿಂದೆ ಒಬ್ಬರು ಅದನ್ನು ನಿಧಿ ತೆಗಿಯೋಕೆ ಬಂದಿದ್ದಂತೆ. ಬಂದು ಅದನ್ನು ಪೂಜೆ ಮಾಡಿ ಇನ್ನೇನು ತೆಗಿಬೇಕಾದ್ರೆ ರಕ್ತಕಾರಿನೂ ಸತ್ತ ಅಂತೇಳಿ ನಮ್ಮ ಈಗಿನ ಹಿರಿಯರು ಸಾಕಷ್ಟು ಒಂದು 70-80 ವರ್ಷದ ಮಂದಿ ನಮ್ಗೆ ಈ ಥರ ಹೇಳಿದ್ದಾರೆ. ಅಲ್ಲಿ ಯಾರು ಚಿನ್ನವನ್ನ ಇಟ್ರು, ಅಲ್ಲಿ ಯಾರು ಸಂಪತ್ತನ್ನ ಬಚ್ಚಿಟ್ರು, ಅಲ್ಲಿಗೆ ಅಷ್ಟೊಂದು ಪ್ರಮಾಣದ ಚಿನ್ನ ಬಂದಿದ್ದು ಹೇಗೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದರೆ ಅಲ್ಲಿ ನಿಧಿ ಇದೆ, ದೊಡ್ಡ ಪ್ರಮಾಣದಲ್ಲಿ ನಿಧಿ ಇದೆ, ಆದರೆ ಅದನ್ನು ತೆಗೆಯೋದು ಅಸಾಧ್ಯ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಎಲ್ಲೇ ಆಗಲಿ ಸಂಪತ್ತು ದೊಡ್ಡ ಮಟ್ಟದಲ್ಲಿದ್ದರೆ ಅದನ್ನು ಬಚ್ಚಿಡುವಾಗಲೇ ಅದು ಯಾರಿಗೂ ಸಿಗದಂತೆ ಸಾಕಷ್ಟು ಜಾಗ್ರತೆಗಳನ್ನು ಮಾಡಲಾಗುತ್ತೆ. ಹಿಂದೆಲ್ಲ ದೊಡ್ಡ ದೊಡ್ಡ ನಿಧಿ ಬಚ್ಚಿಡಬೇಕಾದ್ರೆ ಅದಕ್ಕೆ ನಾಗಬಂಧವನ್ನ ಮಾಡಿಸ್ತಾ ಇದ್ರು. ನಾಗಬಂಧ ಇದೆ ಅಂದರೆ ಆ ನಿಧಿಯನ್ನು ಯಾರು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ದೊಡ್ಡ ದೊಡ್ಡ ಮಂತ್ರವಾದಿಗಳು, ಸಿದ್ಧರು ಬಂದರೂ ನಾಗಬಂಧವನ್ನ ನೋಡಿ ವಾಪಸ್ ಹೊರಟು ಹೋಗ್ತಾ ಇದ್ರಂತೆ. ಆ ರೀತಿ ಭರಮಪ್ಪ ಕಟ್ಟೆ ಬಳಿ ಇರೋ ನಿಧಿಗೆ ಮಂತ್ರ ತಂತ್ರ ಮಾಡಿದ್ದಾರೆ. ಹಾಗಾಗಿ ಅಲ್ಲಿರೋ ನಿಧಿಯನ್ನ ಯಾರಿಂದಲೂ ತೆಗೆಯಲು ಸಾಧ್ಯವಿಲ್ಲ ಅಂತ ಕೆಲವರು ಹೇಳ್ತಾರೆ. ಐತ್ರಿ, ಸಿಗುದಿಲ್ಲ. 7 ಕೊಪ್ಪರಿಗೆ ಹೊನ್ನ ಐತಂತ್ರಿ, ಅಲ್ಲೇ ಶಾವಿಗೆ ಭರಮಪ್ಪ. ನೀವು ಚಲೋ ಬೇಕಾದ್ರೆ ಆಂಜನೇಯ ಯಾರು ನೋಡೋರಿದ್ರೆ ಮಾಡೋರಿದ್ರೆ ಬೇಕಾದ್ರೆ ನೀವು ನೋಡೋಕಟ್ಟಿಯಲ್ಲ ನೋಡೋರಿಗೆ, ಆದ್ರೆ ಅದಕ್ಕೆ ಅನಾಹುತ ಆದರೂ ಆಗ್ಬೋದು. ನಾವು ಹೇಳಕ್ತಾ ಇರಲಿಲ್ಲ.
ಮತ್ತು ನೋಡ್ಬೇಕು ಕೊಟ್ರಪ್ಪ ಹೇಳಿದ ಅನ್ನಕೋಬೇಡ್ರಿ ನಾವು ದಂತಕಥೆ ಹೇಳ್ತೀವಿ. ಅಲ್ಲಿ ನಿಧಿ ಇದೆ ಅನ್ನೋದು ಊರಿನಲ್ಲಿರೋ ಪ್ರತಿಯೊಬ್ಬರಿಗೂ ಗೊತ್ತು. ಆದರೆ ಯಾರೂ ಸಹ ಅಲ್ಲಿ ನಿಧಿಯನ್ನು ತೆಗೆಯೋ ಸಾಹಸ ಮಾಡಿಲ್ಲ. ನಿಧಿ ತೆಗೆಯೋದಿರಲಿ, ಅಲ್ಲಿ ದೀಪ ಹಚ್ಚೋಕೆ ಕೆಲವರು ಹೋಗೋದು ಬಿಟ್ರೆ ಬೇರೆಯವರು ಆ ಜಾಗಕ್ಕೆ ಹೋಗೋದಕ್ಕೆ ಭಯ ಪಡ್ತಾರೆ. ಅಲ್ಲಿ ನಿಧಿಯ ಜೊತೆಗೆ ಘಟಸರ್ಪವೂ ಇದೆ. ನಿಧಿಯನ್ನ ಘಟಸರ್ಪ ಕಾಯ್ತಾ ಇದೆ ಅಂತ ನಂಬಿರೋ ಜನ ಅಲ್ಲಿನ ನಿಧಿ ಬಗ್ಗೆ ಯೋಚನೆ ಮಾಡಿದ್ರೂ ಸಂಕಷ್ಟ ತಪ್ಪಿದ್ದಲ್ಲ ಅಂತ ಭಾವಿಸಿದ್ದಾರೆ. ಬೇಕಾದಷ್ಟು ನಿಧಿ ಇದೆ, ಆದರೆ ಮುಟ್ಟೋಕ್ಕಾಗಲ್ಲ. ಭರಮಪ್ಪ ಪಟ್ಟ ಕಟ್ಟೆಯ ನಿಧಿಗೆ ಮಾಟ ಮಂತ್ರ ಮಾಡಿ ದಿಗ್ಬಂಧನ. ಲಕ್ಕುಂಡಿಯ ಭರಮಪ್ಪ ಕಟ್ಟೆಯ ಬಳಿ ಟನ್ಗಟ್ಟಲೆ ಚಿನ್ನ ಇದೆ. ಒಂದು ಮನೆ ತುಂಬುವಷ್ಟು ಬಂಗಾರ ಸಂಪತ್ತು ಅಲ್ಲಿದೆಯಂತೆ. ಆದರೆ ಅದನ್ನು ತೆಗೆಯೋದು ಯಾರಿಂದಲೂ ಸಾಧ್ಯ ಇಲ್ಲ. ಬಚ್ಚಿಟ್ಟಿರೋ ಚಿನ್ನವನ್ನ ಅಗೆದು ಉತ್ಖನನ ಮಾಡಿ ಆಚೆ ತೆಗೆಯೋ ರೀತಿ ಭರಮಪ್ಪ ಕಟ್ಟೆ ಬಳಿ ಇರೋ ಚಿನ್ನವನ್ನ ತೆಗೆಯಲು ಸಾಧ್ಯವಿಲ್ಲವಂತೆ. ದೊಡ್ಡ ದೊಡ್ಡ ಘಟಾನುಘಟಿಗಳೇ ಅಲ್ಲಿ ಚಿನ್ನವನ್ನ ತೆಗೆಯಲು ಸಾಧ್ಯವಾಗಿಲ್ಲವಂತೆ. ಅಲ್ಲಿ ನಿಧಿಯನ್ನ ಮುಟ್ಟಲು ಹೋದವರು ರಕ್ತಕಾರಿ ಪ್ರಾಣ ಬಿಟ್ಟಿದ್ದಾರೆ ಅನ್ನೋ ಸುದ್ದಿಗಳು ಇವೆ. ಭರಮಪ್ಪ ಕಟ್ಟೆಯ ಕೆಳಗೆ ಇರೋ ಚಿನ್ನದ ನಿಧಿಯನ್ನ ತೆಗೆಯೋದು ಅಷ್ಟೊಂದು ಸುಲಭ ಅಲ್ಲವಂತೆ. ಅಲ್ಲಿ ಯಾರಿಂದಲೂ ನಿಧಿ ತೆಗೆಯೋದಕ್ಕಾಗಲ್ಲ. ಯಾಕಂದ್ರೆ ಅಲ್ಲಿ ಘಟಸರ್ಪ ಮತ್ತು ಕೋಣಗಳು ಕಾವಲು ಕಾಯ್ತಾ ಇರುತ್ತೆ. ನಿಧಿ ತೆಗೆಯಲು ಮುಂದಾದಾಗ ಅವು ಕಾಣಿಸಿಕೊಳ್ತವೆ. ನಿಧಿಯನ್ನು ಮುಟ್ಟೋದಕ್ಕೆ ಬಿಡೋದಿಲ್ಲ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಹೆಚ್ಚು ಹೆಚ್ಚು ನಿಧಿ ಇರೋ ಕಡೆ ಸರ್ಪಗಳು ಇರುತ್ತೆ. ನಿಧಿ ತೆಗೆಯಲು ಹೋದಾಗ ಅವು ಆಚೆ ಬರುತ್ತವೆ ಅನ್ನೋ ಮಾತಿದೆ. ಆದರೆ ಭರಮಪ್ಪ ಕಟ್ಟೆಯ ಬಳಿ ಇರೋ ನಿಧಿಗೆ 7 ಹೆಡೆಗಳ ಘಟಸರ್ಪವೇ ಕಾವಲಾಗಿ ನಿಂತಿದೆಯಂತೆ. ಹಿಂದೆ ಶಾವಿಗೆ ಬರೋಪ್ಪ ದೇವಸ್ಥಾನ, ಆ ದೇವಸ್ಥಾನದಾಗ ನಿಧಿ ಐತಂತ ಹೇಳಿ ಅಂತಾರೆ. ನಿಧಿ ಕಾವಲಿ ಐತೆ ಅಂತದ, ಒಂದು ಕೋಣನ ಕಾವಲಿ, ಸರ್ಪ ಕಾವಲಿ 2 ಇಟ್ಟಾರಂತ ಮಂದಿ ಅನ್ನೋದು ಕೇಳ್ಕೊಂಡೀನಿ. ನನಗೇನು ಅದ್ರ ಬಗ್ಗೆ ಗೊತ್ತಿಲ್ಲ. ಹಿಂದೆ ಹಬ್ಬಕ್ಕೆ ಹೋಗಿದ್ರಂತ, ಎಬ್ಬ್ಯಾರಂತ. ಹಿಂದೆ ಅವ್ರಿಗೆ ಏನೋ ಅನಾನುಕೂಲ ಆಗಿ ಒಟ್ಟು ನಮ್ಮನೆ ಹುಚ್ಚರಂತಾಗಿ ಓಡೋಗ್ಯಾರಂತ ಬಿಟ್ಟು. ಸಾಮಾನ್ಯವಾಗಿ ಚಿನ್ನದ ನಿಧಿ ಇರೋ ಕಡೆ ಸರ್ಪಗಳು ಕಾವಲಿರುತ್ತೆ ಅಂತ ಹೇಳ್ತಾರೆ. ಕೇರಳದ ಅನಂತ ಪದ್ಮನಾಭ ದೇವಾಲಯದಲ್ಲೂ ನಾಗಬಂಧ ಇದೆ ಅಂತ ಒಂದು ಕೋಣೆಯಲ್ಲಿ ಓಪನ್ ಮಾಡದೇ ಬಿಟ್ಟಿದ್ದಾರೆ. 6 ಕೋಣೆಗಳಲ್ಲಿ ಅಪಾರ ಪ್ರಮಾಣದ ನಿಧಿ ಸಿಕ್ಕಿದ್ರೂ ಬಿ ಅನ್ನೋ ಒಂದು ಕೋಣೆಯನ್ನು ಮಾತ್ರ ತೆಗೆಯಲು ಆಗಿರಲಿಲ್ಲ. ಯಾಕಂದ್ರೆ ಆ ಕೋಣೆಯ ಮೇಲೆ ನಾಗಬಂಧ ಇರುವುದು ಕಂಡುಬಂದಿತ್ತು. ನಾಗಬಂಧವನ್ನ ನೋಡಿಯೇ ಅದರಲ್ಲಿ ಬೃಹತ್ ಸರ್ಪ ನಿಧಿಗೆ ಕಾವಲು ಕಾಯ್ತಾ ಇರಬಹುದು ಅಂತ ಊಹಿಸಿದ್ರು. ಈಗಲೂ ಆ ಕೋಣೆಯನ್ನ ತೆಗೆಯದೆ ಬಿಡ್ಲಾಗಿದೆ. ಅಲ್ಲಿ ಮಾತ್ರ ಅಲ್ಲ, ನಿಧಿ ಇದೆ ಅಂತ ಹೇಳೋ ಜಾಗಗಳಲ್ಲೆಲ್ಲ ಸರ್ಪಗಳು ಇವೆ ಅಂತ ಜನರು ಮಾತಾಡಿಕೊಳ್ತಾರೆ. ಈಗ ಲಕ್ಕುಂಡಿಯಲ್ಲಿ ಸಾಕಷ್ಟು ಸರ್ಪದ ಕಲ್ಲುಗಳು, 7 ಹೆಡೆ 5 ಹೆಡೆಯ ನಾಗರ ಕಲ್ಲುಗಳು ಹೆಚ್ಚಾಗಿ ಕಾಣಿಸಿರೋದ್ರಿಂದ ಲಕ್ಕುಂಡಿಯಲ್ಲೂ ಘಟಸರ್ಪ ಇದೆ ಅನ್ನೋ ಮಾತುಗಳು ಹೆಚ್ಚಾಗಿ ಕೇಳಿ ಬರ್ತಾ ಇವೆ. ಕೋಟೆ ವೀರಭದ್ರ ದೇವಾಲಯದ ಆವರಣದಲ್ಲೂ ಘಟಸರ್ಪ ಕಾಣಿಸಿತ್ತು ಅಂತ ಕೆಲವರು ಹೇಳಿದ್ರು. ಆದರೆ ಭರಮಪ್ಪ ಕಟ್ಟೆ ಬಳಿ ಘಟಸರ್ಪ ಇದೆ ಅಂತ ತುಂಬಾ ಜನರು ಹೇಳಿದ್ದಾರೆ. ಅಲ್ಲಿ ಹಾವು ಇದೆ ಅನ್ನೋ ಕಾರಣಕ್ಕೆ ಯಾರೂ ಸಹ ಭರಮಪ್ಪ ಕಟ್ಟೆ ಬಳಿ ಸುಳಿಯೋದಿಲ್ವಂತೆ. ಹಿಂದಿನ ಕಾಲದಲ್ಲಿ ಚಿನ್ನ ಬಚ್ಚಿಡುವಾಗಲೇ ಆ ಚಿನ್ನ ತಾವಲ್ಲದೆ ಬೇರೆ ಯಾರಿಗೂ ಸಿಗದಂತೆ ಮಾಡಲು ಕೆಲವೊಂದು ತಂತ್ರಗಳನ್ನು ಮಾಡ್ತಾ ಇದ್ರು. ನಾಗಬಂಧಗಳನ್ನು ರಚಿಸಿ ಸರ್ಪಗಳು ಕಾವಲು ಕಾಯುವಂತೆ ಮಾಡ್ತಾ ಇದ್ರು. ಅದೇ ರೀತಿ ಲಕ್ಕುಂಡಿಯಲ್ಲೂ ಮಾಡಿದ್ದು. ಲಕ್ಕುಂಡಿಯಲ್ಲಿರೋ ಚಿನ್ನಕ್ಕೆ ಒಂದು ದೊಡ್ಡ ಘಟಸರ್ಪ ಕಾವಲು ಕಾಯುವಂತೆ ಮಾಡಲಾಗಿದೆಯಂತೆ. ಭರಮಪ್ಪ ಕಟ್ಟೆ ಬಳಿ 7 ಕೊಪ್ಪರಿಗೆ ಚಿನ್ನ ಇರೋದು ಸತ್ಯ. ಅದೇ ರೀತಿ ಅಲ್ಲಿ ಘಟಸರ್ಪ ಕಾಯ್ತಾ ಇರೋದು ಸತ್ಯ ಅಂತ ಜನರು ಹೇಳ್ತಾರೆ. ಯಾಕಂದ್ರೆ 15 ವರ್ಷಗಳ ಹಿಂದೆ ಆ ಜಾಗದಲ್ಲಿ ಒಬ್ಬ ವ್ಯಕ್ತಿ ಘಟಸರ್ಪವನ್ನ ನೋಡಿದ್ರಂತೆ. ಘಟಸರ್ಪ ಅಂದ್ರೆ ಅಂತ ಇಂಥ ಸರ್ಪ ಅಲ್ಲ, ಅದು ತುಂಬಾ ದೊಡ್ಡದಾಗಿತ್ತು. ಕಪ್ಪು ಬಣ್ಣದಲ್ಲಿದ್ದ ಆ ಹಾವನ್ನ ನೋಡಿ ಚೊಂಬು ತೆಗೆದುಕೊಂಡು ಹೋಗಿ ಕುಂತಿದ್ದ ವ್ಯಕ್ತಿ ಅಲ್ಲಿಂದ ಎದ್ನೋ ಬಿದ್ನೋ ಅಂತ ಓಡಿ ಬಂದಿದ್ರಂತೆ. ಆ ದೃಶ್ಯ ಇನ್ನೂ ಅವರ ಕಣ್ಣು ಮುಂದಿದೆ. ನೋಡ್ರಿ, ನಾನು ಬೆಳಿಗ್ಗೆ 5:30 6 ಗಂಟೆಗೆ
ಎರಡಕ್ಕೆ ಹೊಂಟಿದ್ದೆ. ತಂಬಿ ತೊಗೊಂಡು ಹೋಗ್ಬೇಕಾದ್ರೆ ಸೂರ್ಯನ ಬಿಸಿಲು ಅದು ಕಾಣಿಸ್ತಿತ್ತು. ನಾನು ಏನಪ್ಪ ಇದು ಅಂತ ಲಕ್ಷ್ಯ ಕೊಟ್ಟು ನೋಡಿದೆ. ಅಲ್ಲಿ ಹಳೆ ಕಾಲದ ಎರಡು ಒಳ್ಳು ಆ ಒಳ್ಳಿನ ಜೊತೆಗೆ ಸ್ವಲ್ಪ ಕೋಲಿ ಅಂತ ಹಾಕಿದ್ರು. ಅದು ಹಿಂಗೆ ಮಾಡ್ತಿತ್ತು. ನಿಂತು ನೋಡಿದೆ, ಹಿಂಗೆ ತೋರಿಸಿ ನನಗೆ. ಬಾ ಏನಪ್ಪ ಇದು ಎಂಥ ಶರಪಪ್ಪ ಇದು ಅಂದು ನಾನು ನೀರು ಚೆಲ್ಲಿ ನಮ್ಮ ಮನೆಗೆ ಬಂದೆ. ಅಷ್ಟು ಭಯ ತಂಗಿ ತೊಗೊಂಡು ಹೋದವ ವಾಪಸ್ ಬಂದೆ ನಾನು. ಖರೆ ಕಾಳಿಂಗ ಅದೇನು ಹಿಂಗೆ ಮಾಡ್ತಿಪ್ಪ ಮರಾಯ. ನನಗೆ ಭಯ ಅಂದ್ರೆ ಅಷ್ಟು ಭಯ ಹೋಗ್ಬಿಡ್ತಿತ್ತು. ತಂಗಿ ತೊಗೊಂಡು ಹೋದವ ನೀರು ಚೆಲ್ಲಿ ಮನೆಗೆ ಬಂದೆ. ಕೈಕಾಲು ತರ ನಾಕತ್ತಿದ್ದು ನಾನು. ಶಾವಿಗಿ ಭರಮಪ್ಪ ಕಟ್ಟೆ ಕೆಳಗೆ 7 ಕೊಪ್ಪರಿಗೆ ಚಿನ್ನ ಇದ್ದು ಅಲ್ಲಿ ಚಿನ್ನ ಇರೋದಕ್ಕೆ ಅಲ್ಲಿ ಸರ್ಪ ಸಹ ಇದೆ. ಅದು ನಿಧಿಗೆ ಕಾವಲಾಗಿ ಅಲ್ಲಿದೆ ಅಂತ ಬಸಪ್ಪ ಬಡಿಗೇರ ಅನ್ನೋರು ಹೇಳಿದ್ದಾರೆ. ಅಲ್ಲಿ ಸರ್ಪ ಮಾತ್ರ ಅಲ್ಲ, ಕೋಣಗಳು ಸಹ ಕಾವಲು ಇವೆ ಅಂತ ಜನರು ನಂಬಿದ್ದಾರೆ. ನಿಧಿ ತೆಗೆಯಲು ಹೋದ್ರೆ ಮೊದಲು 2 ಕೋಣಗಳು ಬರುತ್ತಂತೆ, ನಂತರ ಘಟಸರ್ಪ ಬರುತ್ತಂತೆ. ಅದಕ್ಕೆ ಅಲ್ಲಿ ಎಂಥ ಮಂತ್ರವಾದಿಗಳು ಬಂದರೂ ನಿಧಿಯನ್ನ ಆಚೆ ತೆಗೆಯಲು ಸಾಧ್ಯ ಆಗಿಲ್ಲವಂತೆ. ನಿಧಿ ತೆಗೆಯಲು ಹೋದ್ರೆ ಸರ್ಪ ಅಟ್ಟಿಸ್ಕೊಂಡು ಬರುತ್ತೆ ಅಂತ ಅಲ್ಲಿನ ಜನರು ಹೇಳ್ತಾ ಇದ್ದಾರೆ. ಸರ್ಪ ಯಾರು ಎಬ್ಕೊಂಡು ಹೋಗ್ಬಾರ್ದು ಅನ್ನುವಂಥ ಉದ್ದೇಶಕ್ಕನ ಅದನ್ನು ಕಾವಲಿ ಇಟ್ಟಿರ್ತಾರಂತ. ಅದು ಹಿಂದೆ ಮೇಣ ಮಾಡಿ ಇದಿರ್ದು ಏನಪ್ಪ ಅಂದ್ರೆ ಕಣಕ ಮಾಡಿ ಅದನ್ನು ಇಡ್ತಾರಂತ. ಅದರ ಮುಂದೆ ಜೀವ ತುಂಬಿ ಕ್ವಾಣ ಆಗುತ್ತಂತ. ಆಮ್ಯಾಗ ಒಂದು ಸರ್ಪ ಮಾಡಿರ್ತಂತ. ಅದು ಸರ್ಪ ಜೀವ ತುಂಬಿ ಅದು ಜೀವ ಆಗುತ್ತೆ. ದೊಡ್ಡ ಸರ್ಪ ಅದೇನು ಸಾಮಾನ್ಯ ಸರ್ಪ ಇಲ್ಲ. ನೋಡಿ ಭಯ ಅಂತ ಕಟ್ಟಿಸ್ಬೇಕು. ಆ ಥರ ಭಯ ಆಗಿತ್ತು ನನಗೆ. ಆ ದೇವಸ್ಥಾನ ಅಲ್ಲಿ 7 ಕೊಪ್ಪರಿಗೆ ಹೊನ್ನು ಒಂದು ಹಂಡೆ ಅಂತಾರ ಏನ್ರಿ. ಅದೇನು ಸಾಮಾನ್ಯದ್ದಿಲ್ಲ, ಯಾರೂ ಹೋಗಿಲ್ಲ ಅಲ್ಲಿ. ಅಂತಿಂತ ತ್ರಾಣ ಇದ್ದವ್ರು ಆದ್ರೆ ಅದಕ್ಕೆ ಅದು ಮಾತು ಕೇಳ್ತೈತಿ. ಆಮ್ಯಾಗ ಒಬ್ಬೊಬ್ಬರಿಗೆ ನಿಧಿ ಕಾಣ್ತೈತಿ, ಒಬ್ಬೊಬ್ರಿಗೆ ನಿಧಿ ಕಾಣಂಗಿಲ್ಲ. ಹ್ಯಾಂಗೆ ಹೇಳ್ಬೇಕ್ರಿ ಅದನ್ನು? ಅವ್ರವ್ರ ಅದೃಷ್ಟ ಅದು. ಈ ಹಿಂದಿನ ಕಾಲದಲ್ಲಿ ಚಿನ್ನವನ್ನ ಬಚ್ಚಿಡುವಾಗ ಸರ್ಪ ಮತ್ತು ಕೋಣಗಳ ಬೊಂಬೆಗಳನ್ನ ಮಾಡಿಟ್ಟು ನಂತರ ಮಾಟ ಮಂತ್ರ ತಂತ್ರಗಳನ್ನ ಮಾಡ್ತಾ ಇದ್ರಂತೆ. ರಾಜರು ದೊಡ್ಡ ಪ್ರಮಾಣದಲ್ಲಿ ನಿಧಿ ಬಚ್ಚಿಡುವಾಗ ಮಾತ್ರ ಆ ರೀತಿಯ ತಂತ್ರಗಳನ್ನ ಮಾಡ್ತಾ ಇದ್ರು. ಒಂದು ವೇಳೆ ಯಾರಾದರೂ ನಿಧಿ ತೆಗೆಯೋ ಪ್ರಯತ್ನ ಮಾಡಿದ್ರೆ ಆ ಬೊಂಬೆಗಳಿಗೆ ಜೀವ ಬಂದು ಅವು ನಿಧಿಯನ್ನ ಕಾಪಾಡುವ ಕೆಲಸ ಮಾಡುತ್ತವೆ ಅನ್ನೋದು ಊರಿನ ಹಿರಿಯರ ನಂಬಿಕೆ. ಅದೇ ರೀತಿ ಲಕ್ಕುಂಡಿಯ ಭರಮಪ್ಪ ಕಟ್ಟೆ ಬಳಿಯೂ ಒಂದು ಘಟಸರ್ಪ ಮತ್ತು 2 ಕೋಣಗಳು ಇದ್ದು ನಿಧಿ ತೆಗೆಯಲು ಹೋದವರನ್ನ ಸಾಯಿಸುತ್ತವೆ ಅಂತ ಹೇಳಲಾಗ್ತಾ ಇದೆ. ಭರಮಪ್ಪ ಕಟ್ಟೆ ಬಳಿ ನಿಧಿಗಳ್ಳರಿಂದ ನಿಧಿ ತೆಗೆಯುವ ಪ್ರಯತ್ನ, ಸರ್ಕಾರದಿಂದಲೂ ಸ್ಥಳ ಪರಿಶೀಲನೆ. ಭರಮಪ್ಪ ಕಟ್ಟೆ ಬಳಿ ಹೋದವರೆಲ್ಲ ವಾಪಸ್ ಓಡಿ ಬರೋದು ಯಾಕೆ? ಈ ಹಿಂದೆ ನಿಧಿ ತೆಗೆಯಲು ಹೋದವರು ರಕ್ತಕಾರಿ ಸತ್ತಿದ್ರ? ಭರಮಪ್ಪ ಕಟ್ಟೆ ಬಳಿ ಉತ್ಖನನ ನಿರ್ಧಾರವನ್ನ ಕೈ ಬಿಟ್ಟಿದ್ದೇಕೆ ಸರ್ಕಾರ? ಅಲ್ಲಿರೋ ಸಂಪತ್ತು ಯಾರಿಗೆ ಸೇರಿದ್ದು? 7 ಕೊಪ್ಪರಿಗೆ ನಿಧಿಯ ಕಥೆ ಸತ್ಯನಾ, ಕಟ್ಟು ಕಥೆನಾ? ಏಳುಕೊಪ್ಪರಿಗೆ ನಿಧಿ ಅನ್ನೋದು ಹಿಂದಿನ ಕಾಲದಲ್ಲಿ ಕೇಳಿ ಬರ್ತಾ ಇದ್ದ ಪದ. 7 ಕೊಪ್ಪರಿಗೆ ಚಿನ್ನ ಇತ್ತು, 7 ಕೊಪ್ಪರಿಗೆ ಚಿನ್ನವನ್ನ ದಾನವಾಗಿ ಕೊಡಲಾಗಿತ್ತು, 7 ಕೊಪ್ಪರಿಗೆ ಚಿನ್ನ ಬಚ್ಚಿಟ್ಟಿದ್ರು ಅಂತ ಹೇಳೋರು. ಅದೇ ರೀತಿ ಲಕ್ಕುಂಡಿಯಲ್ಲೂ ಭರಮಪ್ಪ ಕಟ್ಟೆ ಬಳಿ 7 ಕೊಪ್ಪರಿಗೆ ಚಿನ್ನ ಇದೆ ಅಂತ ಹೇಳಲಾಗ್ತಾ ಇತ್ತು. ಆ ಚಿನ್ನವನ್ನ ಅಲ್ಲಿಟ್ಟವರು ಯಾರು ಅನ್ನೋ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾ ಇದೆ. ಭರಮಪ್ಪ ಕಟ್ಟೆ ಬಳಿ ನಿಧಿ ತೆಗೆದ್ರೆ ರಕ್ತಕಾರಿ ಸಾಯ್ತಾರ. 7 ಕೊಪ್ಪರಿಗೆ ನಿಧಿಗೆ 7 ಸುತ್ತಿನ ದಿಗ್ಬಂಧನ ಮಾಡಲಾಗಿದೆಯಾ? ಸರ್ಪ, ಕೋಣ, ವಿಷವಾಯು, ಬೆಂಕಿ, ನಿಧಿ ಮುಟ್ಟಿದ್ರೆ ಸಾವು ಖಚಿತನ?
ಲಕ್ಕುಂಡಿಯ ಕೋಟೆ ವೀರಭದ್ರೇಶ್ವರ ಆವರಣದಲ್ಲಿ ಟಂಕಸಾಲೆ ಇತ್ತು ಅನ್ನೋ ಒಂದೇ ಕಾರಣಕ್ಕೆ ಸರ್ಕಾರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸುಮಾರು 16 ದಿನಗಳಿಂದ ಉತ್ಖನನ ಮಾಡಿಸ್ತಾ ಇದೆ. ಪ್ರತಿದಿನ 35ಕ್ಕೂ ಹೆಚ್ಚು ಕಾರ್ಮಿಕರು ಉತ್ಖನನ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿ 15 ಅಡಿಗಳಷ್ಟು ಉತ್ಖನನ ಮಾಡಿದ್ರೂ ಅಲ್ಲಿ ಏನೂ ಸಿಕ್ಕಿಲ್ಲ. ಅಲ್ಲಿ ಎಷ್ಟು ಹುಡುಕಿದ್ರೂ ಏನೂ ಸಿಗಲ್ಲ. ಅಲ್ಲಿನ ಧೂಳಿನಿಂದ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ಬೇರೆ ಕಡೆ ಉತ್ಖನನ ಮಾಡಿ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಭರಮಪ್ಪ ಕಟ್ಟೆ ಬಳಿ ಬೇಕಾದಷ್ಟು ಬಂಗಾರ ಇದೆ, ಅಲ್ಲೇ ಹುಡುಕಿ ಅಂತ ಹೇಳಿದ್ರು ಸರ್ಕಾರ ಮಾತ್ರ ಆ ಜಾಗಕ್ಕೆ ಹೋಗ್ತಾ ಇಲ್ಲ. ಭರಮಪ್ಪ ಕಟ್ಟೆ ಬಳಿ ನಿಧಿ ಇದೆ ಅನ್ನೋದು ಎಷ್ಟು ಸತ್ಯನ, ಅಲ್ಲಿ ಅಪಾಯ ಇದೆ ಅನ್ನೋದು ಅಷ್ಟೇ ಸತ್ಯ ಅಂತ ಗ್ರಾಮಸ್ಥರು ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ನಿಧಿ ತೆಗೆಯೋದಕ್ಕೆ ಈ ಹಿಂದೆಯೇ ಸಾಕಷ್ಟು ಮಂದಿ ಪ್ರಯತ್ನ ಪಟ್ಟಿದ್ರಂತೆ. ಆದರೆ ಯಾರೂ ಸಹ ಅಲ್ಲಿಂದ ನಿಧಿ ತೆಗೆಯಲು ಆಗಿಲ್ಲ. ಕೆಲವರು ನಿಧಿ ತೆಗೆಯೋ ಸಂದರ್ಭದಲ್ಲಿ ಘಟಸರ್ಪವನ್ನು ನೋಡಿ ಅದರ ಆಕ್ರೋಶವನ್ನು ನೋಡಿ ಅಲ್ಲಿಂದ ಓಡಿ ಬಂದಿದ್ರೆ, ಇನ್ನು ಕೆಲವರು ಆ ಸ್ಥಳದಲ್ಲಿ ರಂಗೋಲಿ ಬಿಡಿಸಿ ಮಾಟ ಮಂತ್ರ ಮಾಡುವಾಗಲೇ ರಕ್ತಕಾರಿ ಪ್ರಾಣ ಬಿಟ್ಟಿದ್ದಾರಂತೆ. ಸುಮಾರು 2 ಬಾರಿ ಅಲ್ಲಿ ನಿಧಿ ತೆಗೆಯೋ ಪ್ರಯತ್ನದಲ್ಲಿ ಸಾವಾಗಿದ್ದು, ಅದರ ನಂತರ ಯಾರೂ ಸಹ ಅಲ್ಲಿ ನಿಧಿ ತೆಗೆಯೋ ಪ್ರಯತ್ನ ಮಾಡ್ತಾ ಇಲ್ಲ ಅಂತ ಗ್ರಾಮಸ್ಥರು ಹೇಳ್ತಾರೆ. ಎಲ್ಲಿ ಬೇಕಲ್ಲೇ ಬೀದ್ರೆ ಲಾಭ ಆಗಲಿಲ್ಲ. ಯಾವಾಗ ಅನಾಹುತ ಆತು ತಾವ ಗಂಟು ಮುಟ್ಟಿ ಕಟ್ಟಿ ಜಗ ಬಿಟ್ರು. ಏನು ಮತ್ತು ಒಬ್ಬ ಹೋತ್ರೆ ಅಸಾಮಿ, ಒಂದು ಅಸಾಮಿ ಹೋತು. ಅವ ಏನು ನೋಡ್ರಿ, ಅದು ಆಂಜನೇಯ ಹಚ್ಚಿದಾರಿಗೆ ಗೊತ್ತಾಗುತ್ತಲ್ರಿ. ಆಂಜನೇಯ ಇದ್ದವ್ರಿಗೆ ಅದೆಲ್ಲ ಪರ್ಫೆಕ್ಟ್ ಕಾಣ್ತದಂತೇನ. ಅದು ಬಾಯಿ ಮೇಲ್ ಮಾಡಿ ಯಾರು ಹುಡ್ತಾರೋ ಅವ್ರಿಗೆ ಅಷ್ಟೇ ಕಾಣುತ್ತಂತದು. ಅವ್ನು ನೋಡಿದ ಕೂಡಲೇ ಅವಂಗೇನು ಮಾಡೈತಿ, ಅವಂಗೆ ಆಸೆ ಹುಚ್ಚೈತಲ್ರಿ. ಮತ್ತು ಅವರು ರೊಕ್ಕ ಕೊಟ್ಟರು ಜಗ್ಗೊಟ ಅವಂಗೆ ತೆಗಿಯವಂಗ. ಅವ ನೋಡಿ ಕೂಡಲೇ ಅವ್ರು ಹೇಳ್ಯಾರ ಅದಕ್ಕೆ ಇದೈತಿ ನೀವು ನೋಡಪ್ಪ ಹುಷಾರಿ ಅಂದ್ರೆ. ಇವ ಆಂಜನೇಯ ಹಚ್ಚಿ ಹಿಂಗೆ ಬಟ್ಟಿಟ್ಟಾನೆ, ಇಲ್ಲಿಟ್ಟು ಇದು ಕಾಣ್ತದಂತ ಹಿಂಗೆ ಹಂಗಾಗಿ. ಹಿಂಗೆ ಕಂಡಾಗ ಅವ ಬದುಕ ತೆಗೆದಿದ್ರೆ ಉಳಿತಿದ್ದವ, ಅವ ಹಿಡಿದ್ಬಿಟ್ಟಿರ್ತದೆ ಬಟ್ ಅಂದ್ರೆ ಕ್ವಾಣ್ ಬಂದು ಗುದ್ದಿ ಕೂಲೆ ತಾಳಿ. ಭರಮಪ್ಪ ಕಟ್ಟೆ ಬಳಿ ನಿಧಿ ತೆಗೆಯಲು ಹೋದವರನ್ನ ಕೋಣ ಕುದ್ದಿ ಸಾಯಿಸುತ್ತೆ ಅಥವಾ ಹಾವು ಕಚ್ಚಿ ಸಾಯಿಸುತ್ತೆ. ಅದನ್ನು ದಾಟಿ ಮುಂದಕ್ಕೆ ಹೋಗಬೇಕು ಅಂತ ನೋಡಿದ್ರೆ ವಿಷ, ಗಾಳಿ, ಬೆಂಕಿ ಅಂತ 7 ಸುತ್ತಿನ ಗಂಡೆಗಳನ್ನು ಸೃಷ್ಟಿ ಮಾಡಲಾಗಿದೆಯಂತೆ. ಅದಕ್ಕೆ ಆ ಜಾಗದಲ್ಲಿ ನಿಧಿ ತೆಗೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಇದೇ ಜಾಗದಲ್ಲಿ ಒಮ್ಮೆ ಸರ್ಕಾರ ಸಹ ನಿಧಿ ತೆಗೆಯಬೇಕು ಅಂತ ಮುಂದಾಗಿತ್ತಂತೆ. ಮೊರಾರ್ಜಿ ದೇಸಾಯಿ ಅವರ ಕಾಲದಲ್ಲಿ ಲಕ್ಕುಂಡಿಗೆ ಬಂದು ಭರಮಪ್ಪ ಕಟ್ಟೆ ಬಳಿ ಪರಿಶೀಲನೆ ಮಾಡಿಕೊಂಡು ಹೋಗಿತ್ತಂತೆ. ಆದರೆ ಅಲ್ಲಿ ನಿಧಿ ತೆಗೆಯೋ ಕೆಲಸ ಕೈಬಿಟ್ಟು ಬೇರೆ ಜಾಗಗಳಲ್ಲಿ ಉತ್ಖನನ ಮಾಡಿದ್ರಂತೆ. ಭರಮಪ್ಪ ಕಟ್ಟೆ ಬಗ್ಗೆ ಕೇಳಿ ಸರ್ಕಾರವೇ ಆ ಜಾಗದಲ್ಲಿ ಉತ್ಖನನ ಮಾಡೋದನ್ನ ಕೈಬಿಟ್ಟಿತ್ತಂತೆ. ಈಗಲೂ ಜನರು ನಿಧಿ ಇದೆ ಅಂತ ಖಡಾಖಂಡಿತವಾಗಿ ಹೇಳ್ತಾ ಇದ್ರು. ಸರ್ಕಾರ ಮಾತ್ರ ಆ ಜಾಗಕ್ಕೆ ಹೋಗ್ತಾ ಇಲ್ಲ. ನಮ್ಮದು ಇತಿಹಾಸವನ್ನ ಹೊರತೆಗೆಯುವ ಕೆಲಸ, ಅದಕ್ಕೆ ನಾವು ಕೋಟೆ ಆವರಣದಲ್ಲೇ ಉತ್ಖನನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಭರಮಪ್ಪ ಕಟ್ಟೆ ಬಳಿ ನಿಧಿ ಇದೆ, 7 ಕೊಪ್ಪರಿಗೆ ಬಂಗಾರ ಇದೆ. ಆದರೆ ಅದು ಯಾರದ್ದು ಅನ್ನೋದು ಗೊತ್ತಿಲ್ಲ. ಅಲ್ಲಿ ನಿಧಿ ಇರೋದೇ ನಿಜ ಆದ್ರೆ ಅಲ್ಲಿ ರಾಜರು ತಂದು ಬಚ್ಚಿಟ್ಟಿರಬೇಕು. ಇಲ್ಲಾಂದ್ರೆ ಅದು ಭರಮಪ್ಪ ಅನ್ನೋ ನಾಯಕನಿಗೆ ಸೇರಿದ ಸಂಪತ್ತಾಗಿರಬಹುದೇ. ಇದೇ ಕಾರಣಕ್ಕೆ ಅಲ್ಲಿ ಕಟ್ಟೆ ನಿರ್ಮಾಣ ಮಾಡಿ ಕೆಲವೊಂದು ಮೂರ್ತಿಗಳನ್ನ ಇಡಲಾಗಿದೆ ಅಂತ ಹೇಳ್ತಾರೆ. ಸಾಕಷ್ಟು ಹಿಂದಿನಿಂದಲೂ ಆ ಜಾಗದಲ್ಲಿ ನಿಧಿ ಇದೆ ಅಂತ ಹೇಳ್ತಾ ಇರೋದ್ರಿಂದ ಅಲ್ಲಿ ಏನೋ ಒಂದು ರಹಸ್ಯ ಇರಬಹುದು ಅಂತ ಸಂಶೋಧಕರು ತೀರ್ಮಾನ ಮಾಡಿದ್ದಾರೆ.